Hey guys, welcome back to my YouTube channel. So today is a Sunday. ನಾವು ಸ್ವಲ್ಪ ಫರ್ನಿಚರ್ ನೋಡೋಣ ಅಂತ ಹೋಗ್ತಿದ್ದೀವಿ ಪುನೀತ್ ರೂಮ್ಗೆ. ಬಟ್ ನೆನ್ನೆನೂ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ವಿ ಡಿಂಟ್ ಫೈಂಡ್ ಅ ಗುಡ್ ಪ್ಲೇಸ್. ಸೊ ಇವತ್ತು ಬನಶಂಕರಿ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡಬೇಕು, ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್. ಇಫ್ ಇಟ್ಸ್ ಟು ಎಕ್ಸ್ಪೆನ್ಸಿವ್ ನಾವು ಬೈ ಮಾಡಲ್ಲ, ಬಿಕಾಸ್ ರೆಂಟೆಡ್ ಹೌಸ್. ಬಟ್ ಸಿನ್ಸ್ ಒಂದು ರೂಮ್ ಎಕ್ಸ್ಟ್ರಾ ಆಯಿತು, ವಿ ವರ್ ಲಿವಿಂಗ್ ಇನ್ ಅ 2 BHK ಅಲ್ಲ, ಸೊ ಅದರಿಂದ ಸ್ವಲ್ಪ ಬೇಕಾಗಿತ್ತು ಅಂತ ಹೋಗ್ತಿದ್ದೀವಿ. ಅದರ್ವೈಸ್ ವಿಲ್ ಬೈ ಇಟ್ ಆನ್ಲೈನ್. ಸೊ ವಿಲ್ ಸಿ ಹೌ ದ ಡೇ ಗೋಸ್. ಅದಕ್ಕೆ ಐ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಸೊ ಕಮ್ ಅಲಾಂಗ್. ಸೊ ಫಸ್ಟ್ ನಾವು ನಂದಿನಿ ರೆಸ್ಟೋರೆಂಟ್ ಹೋಗಿದ್ವಿ, ಆಂಧ್ರ ಮೀಲ್ಸ್ ತಿನ್ನೋಣ ಅಂತ. ಬಿಕಾಸ್ ವಿ ವರ್ ವೆರಿ ಹಂಗ್ರಿ ಆ್ಯಂಡ್ ಮಧ್ಯಾಹ್ನ ಮೇಲೆ ಪ್ಲ್ಯಾನ್ ಮಾಡಿದ್ವಿ, ಆಲ್ಮೋಸ್ಟ್ ಲೈಕ್ 1:30-ish. ಸೊ ಅದಕ್ಕೆ ಹೋಗಿದ್ವಿ ಆ್ಯಂಡ್ ಐ ಟೋಟಲಿ ಎಂಜಾಯ್ಡ್ ದ ಮೀಲ್. ನಂಗೆ ಆಂಧ್ರ ಮೀಲ್ಸ್ ಅಂದರೆ ಸಖತ್ ಇಷ್ಟ. ಸೊ ಅದು ತಿಂದುಬಿಟ್ಟು ಒಂದು 2-3 ಫರ್ನಿಚರ್ ಸ್ಟೋರ್ಗೆ ಹೋದ್ವಿ. ಅದು ಆಲ್ ಬ್ರ್ಯಾಂಡೆಡ್ ಸ್ಟೋರ್ಸ್. ಆಪ್ಷನ್ಸ್ ಚೆನ್ನಾಗಿತ್ತು, ಬಟ್ ನಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಬಿಕಾಸ್ ಒಂದು ಇಟ್ಸ್ ನಾಟ್ ಓನ್ ಹೌಸ್, ಸೊ ವಿ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ಸಮಥಿಂಗ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅವಾಗ ಏನಾಗುತ್ತಂದರೆ, ನಾವು ತಿರ್ಗಾ ಮೂವತ್ತು ಆದಾಗ ಬೇರೆ ಮನೆಗೆ ಹೋದಾಗ ಮೇ ಬಿ ಅದಕ್ಕೆ ಸೂಟ್ ಆಗುತ್ತೆ ಅಲ್ವಾ, ಗೊತ್ತಿಲ್ಲ. ಅಗೇನ್ ಚೇಂಜ್ ಮಾಡಬೇಕಂತ ಅನಿಸುತ್ತೆ, ಡೈಮೆನ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಸಮಥಿಂಗ್ ದಟ್ ಈಸ್ ಫೀಸಿಬಲ್, ನಾವು ಶಿಫ್ಟ್ ಆದರೂ ತೊಗೊಂಡು ಹೋಗಬೇಕು. ಅಥವಾ ಸಪೋಸ್ ವರ್ಕೌಟ್ ಆಗಿಲ್ಲ ಅಂದರೆ ಇಟ್ ಶುಡೆಂಟ್ ಬರ್ನ್ ದ ಪಾಕೆಟ್. ಸೊ ತುಂಬಾ ಎಕ್ಸ್ಪೆನ್ಸಿವ್ ಆಪ್ಷನ್ಸ್ ನಾವು ಬೇಡ ಅಂತ ಅಂದ್ಕೊಂಡ್ವಿ. ಗೈಸ್, ಸೊ ವಿ ಆರ್ ಬ್ಯಾಕ್ ಹೋಮ್ ಆ್ಯಂಡ್ ಏನೂ ಬೈ ಮಾಡಿಲ್ಲ, ಯಾಕೆಂದರೆ ಒಂದು ಎಕ್ಸ್ಪೆನ್ಸಿವ್. And for the rented house, we don't want to spend so much for now. Of course, we will need something to sleep, so we can work out a cheaper and better quality option. So ಕಡಿಮೆ ಇರೋದು ತುಂಬಾ ಚೀಪ್ ಕ್ವಾಲಿಟಿ ಇದೆ, ಆ್ಯಂಡ್ ಚೆನ್ನಾಗಿರೋದು ತುಂಬ ಎಕ್ಸ್ಪೆನ್ಸಿವ್. ಇಟ್ಸ್ ನಾಟ್ ಪ್ರೈಸಿ, ಇಟ್ಸ್ ಎಕ್ಸ್ಪೆನ್ಸಿವ್, ಬಿಕಾಸ್ ನಾವು ಬ್ರ್ಯಾಂಡ್ಸ್ ನೋಡಿದ್ವಿ. ಸೊ ವಿ ಆರ್ ಥಿಂಕಿಂಗ್ ಆಫ್ ಮೋರ್ ಆಪ್ಷನ್ಸ್. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಹೋಗಿದ ತಕ್ಷಣ ತೊಗೊಳ್ಳೇಬೇಕು, ಇದೇ ಬ್ರ್ಯಾಂಡಲ್ಲಿ ತೊಗೋಬೇಕು ಅಂತ ಏನೂ ಇಲ್ಲ. ಸೊ ವಿ ಆರ್ ಥಿಂಕಿಂಗ್ ಆಫ್ ಆಪ್ಷನ್ಸ್. ಸೊ ಲೆಟ್ಸ್ ಸಿ ವಿಚ್ ಎವರ್ ಇಸ್ ಬೆಸ್ಟ್, ಅದನ್ನು ತೊಗೊಳ್ಳೋಣ ಅಂತ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂದರೆ, ನಾವು ಮೆಜರ್ಮೆಂಟ್ಸ್ ತೊಗೊಂಡು ಹೋಗಿಲ್ಲ. ಸೊ ಪುನೀತ್ ರೂಮ್ ಕೆಳಗಡೆ ಗೇಮಿಂಗ್ ರೂಮ್ ಏನಿದೆ ಅದು ಸ್ವಲ್ಪ ಚಿಕ್ಕದು ಕಂಪ್ಯಾರಿಟಿವ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್, ಬಿಕಾಸ್ ಮೀರು ಐ ಆಮ್ ಪುಟಿಂಗ್ ಹಿಮ್ ಟು ಸ್ಲೀಪ್ ಆ್ಯಂಡ್ ಐ ಆಮ್ ಹಾಗೆ ಮಾತಾಡ್ತಿದ್ದೀನಿ. ಸೊ ಲೈಟು ಕರ್ಟನ್ಸ್ ಎಲ್ಲ ಆಫ್ ಮಾಡಿ ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ ಏನು ಆಪ್ಷನ್ ಅಂತ. ಫಾರ್ ನಾವು ಮೀರು ಆ್ಯಂಡ್ ಐ ಆ್ಯಂಡ್ ಪುನೀತ್ ಗೋಣ ನ್ಯಾಪ್. ಸಖತ್ ಬಿಸಿಲು, ಮೈ ಗಾಡ್. ಥ್ಯಾಂಕ್ಫುಲಿ ನಮ್ಮ ಮನೆ ಒಳಗಡೆ ಅಷ್ಟು ಬಿಸಿಲು ಗೊತ್ತಾಗಲ್ಲ, ಸ್ವಲ್ಪ ಇಟ್ಸ್ ವೆರಿ ಕೂಲ್, ಟಚ್ ವುಡ್. ಬಟ್ ಆಚೆ ಕಡೆ ಸಖತ್ ಬಿಸಿಲಿದೆ, ಅಂದರೆ ಈವನ್ ಸನ್ಲೈಟ್ ಇಲ್ಲ ಅಂದ್ರೂ ಬಿಸಿಲು ಬಿಸಿ ಇದೆ ಗಾಳಿ ಎಲ್ಲ. ಸೊ summer already started and time for a summer vacation. Alla Miru, time for a summer vacation. So let's see. But anyway, so I just wanted to tell you guys ಏನಾಯಿತು ಅಂತ. So we are not buying it right now. We are seeing options online also. Urban Ladder, Pepperfry, ಥರ ತುಂಬಾ ಆಪ್ಷನ್ಸ್ ಇದೆ ನಮಗೆ. We have bought furniture from Urban Ladder before. It's not very expensive. At the same time, the quality is good. So we'll check out more options. ಆಮೇಲೆ ಸಾಯಂಕಾಲ ನೋಡಬೇಕು ಏನು ಪ್ಲ್ಯಾನ್ಸ್ ಅಂತ. ಇವಾಗ 1 hour ಮಲ್ಕೋತೀವಿ, ಇಟ್ಸ್ ಆಲ್ರೆಡಿ 4:30. 1.5 hours ರೆಸ್ಟ್ ಮಾಡಿ ಎದ್ದು ವಿಲ್ ಸಿ ವಾಟ್ ಟು ಡೂ. ಸಂಡೇ ಇಸ್ ಎಂಡಿಂಗ್, ನಾಳೆಯಿಂದ ಬ್ಯಾಕ್ ಟು ಗ್ರೈಂಡ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಸಿ ಯು ಆಫ್ಟರ್ ಅ ನ್ಯಾಪ್. ಸೊ ಆಫ್ಟರ್ ಐ ವೋಕ್ ಅಪ್, ಪುನೀತ್ ಆ್ಯಂಡ್ ಮೀರು ಇಬ್ಬರು ನಿದ್ದೆ ಮಾಡ್ತಿದ್ರು. ಆ್ಯಂಡ್ ಐ ವಾಂಟೆಡ್ ಟು ಸರ್ಪ್ರೈಸ್ ಪುನೀತ್ ವಿತ್ ರೈಸ್ ಪೇಪರ್ ಡಂಪ್ಲಿಂಗ್ಸ್. ಸೊ ಅದಕ್ಕೆ ಅದು ಇನ್ಸ್ಟಾಗ್ರಾಮಲ್ಲಿ ತುಂಬ ವೈರಲ್ ಇದೆ ಅಲ್ಲ ರೆಸಿಪಿ. ಸೊ ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡ್ವಿ. ಸೊ ಕ್ವಿಕ್ಕಾಗಿ ನಾನು ಕ್ಯಾಪ್ಸಿಕಮ್, ಈರುಳ್ಳಿ ಮತ್ತು ಕ್ಯಾರೆಟ್ ಹಾಕಿಬಿಟ್ಟು ಅದಕ್ಕೆ ಸಾಲ್ಟ್, ಪೆಪ್ಪರ್, ವಿನೆಗರ್ ಇದಿಷ್ಟು ಮಾತ್ರ ಹಾಕಿಬಿಟ್ಟು ಸ್ಟಫಿಂಗ್ ರೆಡಿ ಮಾಡಿಕೊಂಡೆ. ಆ್ಯಂಡ್ ರೈಸ್ ಪೇಪರ್ನ ಯೂಶ್ವಲಿ ಹೇಗೆ ಮಾಡ್ತೀವಲ್ಲ 15 seconds ನೀರಲ್ಲಿ ನೆನೆಸ್ಬಿಟ್ಟು ಡಂಪ್ಲಿಂಗ್ಸ್ ಶೇಪಲ್ಲಿ ಮಾಡೋಣ ಅಂತ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡೋಕ್ಕೆ ಅಂತ ಇಟ್ಟೆ. ಸೊ ಫಸ್ಟ್ ಡಂಪ್ಲಿಂಗ್ ಶೇಪ್ 2 ಟ್ರೈ ಮಾಡಿದೆ, ಚೆನ್ನಾಗಿ ಬರಲಿಲ್ಲ ಅಂತ. ನಾರ್ಮಲ್ ಅದನ್ನು ನಾನು ಸ್ಪ್ರಿಂಗ್ ರೋಲ್ ಥರ ಮಾಡಿಬಿಟ್ಟು ಸ್ಟಫ್ ಮಾಡಿ ಇಟ್ಟೆ. ಸೊ ಗೈಸ್, ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದನ್ನು ನಾರ್ಮಲ್ ಡಂಪ್ಲಿಂಗ್ ಶೇಪ್ ಮಾಡಿದ್ದು, ದೇ ಆರ್ ಲಿಟಲ್ ಓಕೆ. ಬಟ್ ಇದನ್ನು ಸ್ಪ್ರಿಂಗ್ ರೋಲ್ ಶೇಪ್ ಮಾಡಿದ್ದು, ವಾಟ್ ಎವರ್, ಇಟ್ಸ್ ಬಿಕಮ್ ವೆರಿ ಸ್ಟಿಕ್ಕಿ. ಕ್ಯಾನ್ ಯು ಸಿ? ಸಖತ್ ಸ್ಟಿಕ್ಕಿ ಆ್ಯಂಡ್ ಶೂಯಿ ಆಗಿದೆ. ಐ ಆಮ್ ನಾಟ್ ಲೈಕಿಂಗ್ ಇಟ್. I don't know what went wrong. We'll try again.
ಆ್ಯಂಡ್ ಇದು ಚಿಲ್ಲಿ ಆಯಿಲ್. ದಿಸ್ ಇಸ್ ಯಮ್ಮಿ ಎನಿವೇ, ಬಟ್ ದಿಸ್ ಒನ್ ಇಸ್ ವೆರಿ ಸ್ಟಿಕ್ಕಿ. ನಂಗೆ ಇಷ್ಟ ಆಗ್ತಿಲ್ಲ, ಬಟ್ ಲೆಟ್ಸ್ ಸಿ. ಸೊ ಅದಾದಮೇಲೆ ಕಾಫಿ ಕುಡಿಯೋಕ್ಕೆ ಹೋಗಿದ್ವಿ. ಕಾಫಿ ಕುಡಿದ್ಬಿಟ್ಟು ಒಂದು ಈಸಿ ಡಿನ್ನರ್ ತೋರಿಸಿದ್ದು ಮಂಡಕ್ಕಿ ಮಾಡಿದ್ದೆ, ಅದು ತಿಂದ್ಬಿಟ್ಟು ಮಲ್ಕೊಂಡು. ದಿಸ್ ವಾಸ್ ಆರ್ ಡೇ, ವೆರಿ ಸಿಂಪಲ್, ಲೇಸಿ ಆ್ಯಂಡ್ ರಿಲ್ಯಾಕ್ಸ್ಡ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ವೆರಿ ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್.